ವೀಕ್ಷಕರೇ, ನಮ್ಮ ಜೊತೆಗೆ ಸುಮಂಗಲಿ ಸೇವಾಶ್ರಮದ ಶಾಂತ ಅವರಿದ್ದಾರೆ. ಬನ್ನಿ, ಸುಮಂಗಲಿ ಸೇವಾಶ್ರಮದಲ್ಲಿ ದಿನನಿತ್ಯ ಯಾವ ರೀತಿಯ ಒಂದು ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರನ್ನೇ ಮಾತನಾಡಿ ಕೇಳಿಸ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್, ಸುಮಂಗಲಿ ಸೇವಾಶ್ರಮದಲ್ಲಿ ಪ್ರತಿನಿತ್ಯ ಹೇಗೆ ದಿನ ಶುರುವಾಗುತ್ತೆ? ದಿನ ಬೆಳಗ್ಗೆ 5 ಗಂಟೆ 5:15 ಮಕ್ಕಳೆಲ್ಲ ಎಬ್ಬಿಸ್ತಾರೆ. ಅಲ್ಲಿಂದ ನಮ್ಮ ದಿನಚರಿ ಪ್ರಾರಂಭ ಆಗುತ್ತೆ. ಆಗ ನಮ್ಮಲ್ಲಿ ಗೃಹ ಮಾತೆಯರಿದ್ದಾರೆ, ವಾರ್ಡನ್ಸ್ ಇದ್ದಾರೆ. ಅವರು ಮಕ್ಕಳ ಕೇರ್ ತೊಗೊಳಕ್ಕೆ ಅವರು ವಹಿಸಿರ್ತೀವಿ. ಅವ್ರ ಮಕ್ಕಳನ್ನೆಲ್ಲ ಎಬ್ಬಿಸಿ ಹಲ್ಲು ಉಜ್ಜಿಸಿ ಕೈಕಾಲು ಮುಖ ಎಲ್ಲ ತೋರಿಸ್ಬಿಟ್ಟು 6 ಗಂಟೆ ಪ್ರೇಯರಿಗೆ ಕರ್ಕೊಂಬರ್ತಾರೆ. 6 ಗಂಟೆಯಿಂದ 6:30 7 ಗಂಟೆ ಪ್ರೇಯರ್ ಮಾಡ್ತಾರೆ. ಕಂಪಲ್ಸರಿ ಪ್ರೇಯರು ಎಲ್ಲ ಮಕ್ಕಳಿಗೂ. ಪ್ರೇಯರ್ ಮುಗಿಸಿ ಆದಮೇಲೆ ಮತ್ತೆ ನಾವು ಮಾಲ್ಟು ಆ ಥರ ಹಾಲು ಮಾಲ್ಟು ಒಂದೊಂದು ಸರಿ ಆ ಥರ ಕೊಡ್ತೀವಿ ನಾವು. ಅದು ಕುಡ್ಕೊಂಡು ಏನು ಮಾಡ್ತಾರೆ, ಮತ್ತೆ ಹೋಗಿ ಅವ್ರದ್ದು ದೈಹಿಕ ಚಟುವಟಿಕೆಗಳೆಲ್ಲ ಮಾಡ್ಕೊತಾರೆ. ಸ್ನಾನ ಮಾಡ್ಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು. 8:15 8:45ಗೆ ಡೈನಿಂಗ್ ಹಾಲಿಗೆ ಬರ್ತಾರೆ. ಡೈನಿಂಗ್ ಹಾಲ್ ಮುಟ್ಟಿ ಬೆಳಗಿನ ಉಪಹಾರ ಮುಗಿಸ್ಕೊತಾರೆ. ಮುಗಿಸ್ಕೊಂಡು ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲ ಬ್ಯಾಗೆಲ್ಲ ತೊಗೊಂಡು ಎಲ್ಲ ಅದಕ್ಕೆಲ್ಲ ವಾರ್ಡನ್ಸ್ ರೆಡಿ ಮಾಡಿಸ್ತಾರೆ. ಆಮೇಲೆ ಇಲ್ಲೇ ನಮ್ಮದು ಶಾಲೆ ಒಳಗಡೆ ಇರೋದ್ರಿಂದ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಶಾಲೆಗೆ ಹೋಗ್ತಾರೆ ಮಕ್ಕಳು. ಎಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ? ನಮ್ಮಲ್ಲಿ ಈಗ 67 ಜನ ಮಕ್ಕಳಿದ್ದಾರೆ. ನಮ್ಮದು ಆ್ಯಕ್ಚುಲಿ ಬಂದು 100 ಮಕ್ಕಳಿಗೆ ನಮಗೆ ಕೆಪಾಸಿಟಿ ಕೊಟ್ಟಿರೋದು. ಆದರೆ ಇವಾಗ ಸ್ವಲ್ಪ ಕೊರೋನಾ ಆದಮೇಲೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ. ಈಗ 67 ಮಕ್ಕಳು. ನಮ್ಮ ಟಾರ್ಗೆಟ್ ಇರೋದು 100 ಮಕ್ಕಳದ್ದು ಟಾರ್ಗೆಟ್ ಇದೆ. ವೃದ್ಧಾಶ್ರಮನೂ ಇದೆಯಾ ಇಲ್ಲಿ? ಹೌದು, ಓಲ್ಡ್ ಏಜ್ ಹೋಮು ಇದೆ ನಮ್ಮದು. ಓಲ್ಡ್ ಏಜ್ ಹೋಮಲ್ಲಿ ಒಂದು 30 ಜನ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಇಬ್ಬರು ಸೇರಿಸಿ ಒಂದು 30 ಜನ ಇದ್ದಾರೆ. ಅವರು ಹಿರಿಯ ಮಕ್ಕಳು ಎಲ್ಲ ನಾವು ಅಡ್ಮಿಷನ್ ಮಾಡಿಕೊಂಡು, ಅಡ್ಮಿಷನ್ಗೆ ನಾವು ಕೆಲವು ದಾಖಲೆಗಳು ಕೇಳ್ತೀವಿ. ಅದು ಬಿಟ್ಟರೆ ₹1 ಏನಿಲ್ಲ, ಫುಲ್ ಫ್ರೀಯಾಗಿ ಬಂದು ದಾಖಲೆ ಆಗ್ತಾರೆ. ದಾಖಲೆ ಆಗಿ ಅವ್ರ 10ನೇ ತರಗತಿವರೆಗೂ ಫ್ರೀ ಎಜುಕೇಷನ್ನು, ಊಟ ತಿಂಡಿ ವಸತಿ ವೈದ್ಯಕೀಯ ಚಿಕಿತ್ಸೆ ಪ್ರತಿಯೊಂದು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಅವರಿಗೆ. ಮಕ್ಕಳನ್ನು ಯಾವ ಆಧಾರದ ಮೇಲೆ ನೀವು ಗುರುತಿಸಿ ಇಲ್ಲಿ ಸೇರಿಸ್ಕೊತೀವಿ? ಮೇಡಮ್, ನಾನಿಲ್ಲಿ ಸೂಪರ್ಡೆಂಟ್ ಮತ್ತು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಆ ಮಕ್ಕಳು ಪೇರೆಂಟ್ಸ್ ಬರ್ತಾರೆ, ಬಂದವಾಗ ನಾನೇ ಕೌನ್ಸಿಲಿಂಗ್ ಮಾಡ್ತೀನಿ. ಮಗುಗೆ ಬೇರೆ ಕೌನ್ಸಿಲಿಂಗ್ ಮಾಡ್ತೀನಿ, ಪೇರೆಂಟ್ಸ್ಗೆ ಬೇರೆ ಕೌನ್ಸಿಲಿಂಗ್ ಮಾಡ್ತೀನಿ. ಕೌನ್ಸಿಲಿಂಗ್ ಮಾಡಿದಾಗ ನಂಗೆ ಅರ್ಥ ಆಗುತ್ತೆ ಈ ಮಗುಗೆ ಅವಶ್ಯಕತೆ ಇದೆ ಅಂದರೆ ಮನೆಯಲ್ಲಿ ಆ ಮಗುಗೆ ಪೂರಕ ವಾತಾವರಣ ಎಲ್ಲಿ ಇರಲ್ವೋ ಅಂಥ ಮಕ್ಕಳನ್ನ ದಾಖಲೆ ಮಾಡ್ಕೊತೀವಿ. ಈಗ ಕೆಲವ್ರು ಏನು ಮಾಡ್ತಾರೆ, ಮಕ್ಕಳನ್ನ ಕಳಿಸ್ಬಿಟ್ಟು ನಾವು ಆರಾಮಾಗಿರ್ಬೋದು ಅನ್ನೋ ಮನೋಭಾವದವರು ಇದ್ದಾರೆ. ಆದರೆ ಆ ಥರದವ್ರು ನಾವು ತೊಗೊಳ್ಳಲ್ಲ. ನನಗೆ ಗೊತ್ತಾಗುತ್ತೆ ಕೌನ್ಸಿಲಿಂಗ್ ಮಾಡಿದಾಗ ಮಕ್ಕಳಿಗೆ ಈ ಕೆಲವು ಮಕ್ಕಳನ್ನ ತೊಗೊತೀವಿ, ಅವರು ಶೆಡ್ಡಲ್ಲಿ ವಾಸ ಇರ್ತಾರೆ, ಮತ್ತು ಅವ್ರಿಗೆ ಹೆಣ್ಮಕ್ಳಿಗೆ ಬಾತ್ರೂಮ್ ವ್ಯವಸ್ಥೆ ಇರಲ್ಲ. ಇವಾಗ ನೋಡ್ತಾ ಇದ್ದೀವಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಅದಕ್ಕೋಸ್ಕರ ಅಂಥ ಮಕ್ಕಳನ್ನ ಗುರುತಿಸಿ ಅಂಥ ಮಕ್ಕಳನ್ನ ತೊಗೋತೀವಿ ನಾವು. ಬಂದವ್ರನ್ನೆಲ್ಲ ತೊಗೊಳ್ಳಲ್ಲ. ಕೌನ್ಸಿಲಿಂಗ್ ಮಾಡಿ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅಂಥ ಮಕ್ಕಳನ್ನ, ಈಗ ಹೆಚ್ಚು ಕಡಿಮೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿರೋ ಶೆಡ್ಡಲ್ಲಿ ಇರ್ತಾರೆ ಮಕ್ಕಳು, ಅವ್ರಿಗೆ ಅಲ್ಲಿ ವಾತಾವರಣ ಚೆನ್ನಾಗಿರಲ್ಲ, ಅನುಕೂಲ ಇರಲ್ಲ, ಅಂಥವ್ರನ್ನ ತೊಗೊತೀವಿ. ಸಿಂಗಲ್ ಪೇರೆಂಟ್ಸ್ ತೊಗೊತೀವಿ, ಬ್ರೋಕನ್ ಫ್ಯಾಮಿಲೀಸ್ ತೊಗೋತೀವಿ. ಈ ಥರ ನೋಡಿ ಎಲ್ಲಿ ಮಗುವಿಗೆ ಸಮಸ್ಯೆ ಇದೆಯೋ ಮಗುನೂ ಒಪ್ಪಬೇಕು. ಇಲ್ಲ ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಒಪ್ಪಬೇಕು. ಮಗು ಒಪ್ಪದೆ ಯಾವ ಕೆಲಸನೂ ಮಾಡಲ್ಲ ನಾವು. ಎಷ್ಟು ದಿನಕ್ಕೊಂದ್ಸರಿ ನೀವು ತಂದೆ ತಾಯಿಯನ್ನು ನೋಡೋದಕ್ಕೆ ಕಳಿಸ್ತೀರಿ? ನಾವು ಪ್ರತಿ ಶನಿವಾರ 4ನೇ ಶನಿವಾರ ಪೇರೆಂಟ್ಸ್ ಬರೋಕ್ಕೆ ಹೇಳಿದ್ದೀವಿ. ಮತ್ತು ನಾವು ಫೋನ್ ಮಾಡೋಕ್ಕೂ ಹೇಳಿದ್ದೀವಿ. ಒಂದೊಂದು ಶನಿವಾರ 1ರಿಂದ 4th ಒಂದು ಶನಿವಾರ, 5th 6th ಒಂದು ಶನಿವಾರ, ಹೈಸ್ಕೂಲ್ಗೆ ಒಂದು ಶನಿವಾರ, ಆ ಥರ ಫೋನ್ ಮಾಡೋಕ್ಕೆ ಹೇಳ್ತೀವಿ. ಫೋನ್ ಕೊಡ್ತೀವಿ ನಾವು ಅವ್ರಿಗೆ ಮಾತಾಡೋಕ್ಕೆ. ಅನಾಥ ಮಕ್ಕಳು ಇದ್ದಾರಾ ಮೇಡಮ್ ನಿಮ್ಮ ಆಶ್ರಮದಲ್ಲಿ? ಅನಾಥ ಮಕ್ಕಳು ಅಂತ ಮೇಡಮ್ ಆ ವರ್ಡೇ ಚೆನ್ನಾಗಿಲ್ಲ, ಅನಾಥ ಮಕ್ಕಳು ಅಂತ ಹೇಳೋಕ್ಕೆ. ಅನಾಥರು ಅಂತ ಯಾರೂ ಇರಲ್ಲಲ್ವಾ. ಈಗ ಅಕಸ್ಮಾತ್ ಅಪ್ಪ ಅಮ್ಮ ಇದ್ದರೆ ಅಪ್ಪನ ಕಡೆ ಯಾರೋ ಇರ್ತಾರೆ, ಅಮ್ಮನ ಕಡೆ ಯಾರೋ ಇರ್ತಾರೆ. ಆ ಮಗು ಅನಾಥ ಅಲ್ಲ. ಮತ್ತು ಇಂಥ ಸಮಸ್ಯೆಗಳು ಬೇಕಾದಷ್ಟಿದೆ. ಆ ಥರ ಇವಾಗ ನಾವು ತೊಗೊಳ್ಳೋ ಹಂಗಿಲ್ಲ. CWC ಅಲ್ಲಿಗೆ ಏನು ಮಾಡ್ತೀವಿ, ನಾವು ರೆಫರ್ ಮಾಡ್ತೀವಿ ಅಂಥ ಮಕ್ಕಳನ್ನ. ಅಪ್ಪ ಅಮ್ಮ ಯಾರು ಇರಲ್ಲ ಅಂತಂದರೆ ಅಜ್ಜಿ ತಾತ ಯಾರಿದ್ರು ಓಕೆ, ಅವ್ರ ಜವಾಬ್ದಾರಿ ತಗೊಳ್ಳೋರು ಯಾರೇ ಇದ್ದರೆ ಅದು ಅನಾಥ ಮಗು ಅಲ್ಲ. ಯಾರು ಇಲ್ವೇ ಇಲ್ಲ, ಆ ಮಗು ಎಲ್ಲೋ ಬಿಟ್ಟು ಹೋಗಿದ್ದಾರೆ, ಆ ಒಪ್ಪಿಸಲ್ಪಟ್ಟ ಮಗು ಅಂದರೆ ನನಗೆ ಬೇಡ, ನಾನು ನಿನ್ನ ಮಗು ನೋಡ್ಕೊಳ್ಳಿ ಅಂತ ಯಾರು ಒಪ್ಪಿಸಿ ಹೋದವರು, ದಾರಿನೆಲ್ಲಾರು ಬಿಟ್ಟವರು, ಯಾವುದೇ ಮಗು ನಂದು ಯಾವುದೇ ಕೇಂದ್ರಕ್ಕೆ ಬಂದ್ರೂ ನಾವು ಡೈರೆಕ್ಟಾಗಿ ಎಲ್ಲೂ ಹಾಸ್ಟೆಲಲ್ಲಿ ಇಟ್ಕೊಳ್ಳೋಂಗಿಲ್ಲ. ಅದನ್ನೇನು ಮಾಡ್ತೀವಿ, ಮಕ್ಕಳ ಕಲ್ಯಾಣ ಸಮಿತಿ ಅಂತ ಮಕ್ಕಳು ಕೋರ್ಟ್ ಇದೆ, ಆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಆವಾಗ ಅವರು ಎಲ್ಲ ಮಕ್ಕಳನ್ನು ಮಾತಾಡಿಸ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ. ಎಲ್ಲ ಮಾತಾಡಿಸಿ ಆದಮೇಲೆ ಅವ್ರಿಗೆ ಹೌದು ಈ ಮಗುಗೆ ರಕ್ಷಣೆ ಪೋಷಣೆ ವಿದ್ಯಾಭ್ಯಾಸ ಬೇಕು ಅಂತ ಮೊದಲು ಏನು ಮಾಡಬೇಕು, ಆ ಮಗುನ ರಕ್ಷಣೆ ಮಾಡಬೇಕು, ಆಮೇಲೆ ಅದಕ್ಕೆ ಪೋಷಣೆ ಮಾಡಬೇಕು, 3ನೇದು ವಿದ್ಯಾಭ್ಯಾಸ. ಅದಕ್ಕೆ ಆ ಥರ ಒಂದು ಕ್ಯಾಟಗರಿನಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಇದು ಸಂಸ್ಥೆಯಲ್ಲಿ ಮುಂದುವರಿಬೋದು ಅಂತ. ಸಪೋಸ್ ಅವ್ರ ಪೇರೆಂಟ್ಸ್ ಎಲ್ಲ ಕರೆದು ಮಾತಾಡಿ, ಇಲ್ಲ ಅವರು ಪೇರೆಂಟ್ಸ್ ಚೆನ್ನಾಗಿದ್ದಾರೆ, ಬೇರೆ ಯಾವುದೋ ಕಾರಣಕ್ಕೋಸ್ಕರ ಬಿಡ್ಬೋದು ಅಂತ ಬಿಟ್ಟಿದ್ದಾರೆ ಅಂತ ಗೊತ್ತಾದರೆ 1 ಇಯರು ತಾತ್ಕಾಲಿಕ ಇಟ್ಕೊಂಡಿರ್ತೀವಿ.
ಅವ್ರನ್ನ ಮತ್ತೆ ವಾಪಸ್ಸು ಕೌಟುಂಬಿಕ ನೀವು ಪುನಃಸ್ಥಾಪನೆ ಎಷ್ಟು ಮಾಡಿ. ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾನು 30 ವರ್ಷದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು 30 ವರ್ಷದ ಸುದೀರ್ಘ ಪಯಣದಲ್ಲಿ ನಿಮಗೆ ಬಹಳಷ್ಟು ಮರೆಯೋಕ್ಕಾಗದೇ ಇರೋ ಅಂಥ ಒಂದು ಘಟನೆ ಇಲ್ಲಿ ನಡೆದಿರ್ತಕ್ಕಂಥದ್ದು? ಇಲ್ಲಿ ನಮ್ಮಲ್ಲಿ 1995ರಲ್ಲಿ ಆ ಅಮ್ಮಂಗೆ ಸೆಂಟ್ರಲ್ಲಿಂದ ICDS ಬಂತು, ಅಂಗನವಾಡಿ ಕೇಂದ್ರಗಳು. 130 ಅಂಗನವಾಡಿ ಕೇಂದ್ರಗಳನ್ನ ಅಮ್ಮನಿಗೆ ಸ್ಯಾಂಕ್ಷನ್ ಮಾಡಿದರು. ಆವಾಗಲೂ ಈ ಥರ ಈ ಒಂದು ಹೆಂಗೆ ಪ್ರಶಸ್ತಿ ಬಂದಿದೆಯೋ ಆ ಥರ ಎಲ್ಲ ಸಂಸ್ಥೆಯವರು ಹಾಕ್ಕೊಂಡಿದ್ರು. ಅದು ಅಮ್ಮನಿಗೆ ಸೆಂಟ್ರಲ್ ಕರೆದು ಅಲ್ಲಿ ಕೊಟ್ಟರು 130. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಎಲ್ಲಿ ಸರ್ಕಾರ ಅಂಗನವಾಡಿ ನಡೆಸಿಲ್ವೋ ಎಲ್ಲ ಬಿಟ್ಟಿದ್ರಲ್ಲ ಅಂಥ ಕೊಳೆಗೇರಿನಲ್ಲಿ ನಮಗೆ ಕೊಟ್ಟರು ಜಾಗ. ನಾವು ಅಲ್ಲಿ ಹುಡುಕ್ಬೇಕಿತ್ತು. ನಾವು ಕೆಲಸಕ್ಕೆ ಬಂದವಾಗ ಏನು ಅಂದ್ಕೊಂಡ್ವಿ, ಸೂಪರ್ವೈಸರ್ ಪೋಸ್ಟು ಅಂಗನವಾಡಿ ಇರುತ್ತೆ, ಮೇಲ್ವಿಚಾರಣೆ ಮಾಡೋದು ಅಷ್ಟೇ ಅಂದ್ಕೊಂಡೆ ನಾವು ಬಂದಿದ್ದು. ಬಂದ ಮೇಲೆ ಗೊತ್ತಾಯಿತು ನಾವು ಪ್ರತಿಯೊಂದು ಸ್ಲಮ್ಗೆ ಹೋಗಿ ಅಲ್ಲಿ ಅಂಗನವಾಡಿ ಹುಡುಕಿ ಅಲ್ಲಿ ಮಾಡುವಂಥದ್ದು ಅಂತ. ನೀವು ಕೊಳಗೇರಿ ಅಂದರೆ ಗೊತ್ತಲ್ವ, ಅಲ್ಲಿ ಎಲ್ಲ ಥರ ಚಟುವಟಿಕೆಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲ ಇರ್ತಾರೆ. ಅದನ್ನು ನಾವೇನು ಮಾಡಿದ್ವಿ, ಒಂದು ಚಾಲೆಂಜೇ ತೊಗೊಂಡ್ವಿ ನಮ್ಮ ಸಂಸ್ಥೆ ಕಡೆಯಿಂದ. ಚಾಲೆಂಜೇ ತೊಗೊಂಡ್ವಿ. 130 ಅಂಗನವಾಡಿ ಇದ್ದಿದ್ದು 184 ಅಂಗನವಾಡಿಗಳ ತನಕ ಮಾಡಿದ್ವಿ. ಪೈಲಟ್ ಪ್ರಾಜೆಕ್ಟ್ ಅಂತ 1 ವರ್ಷ ಕೊಟ್ಟಿದ್ದು 20 ವರ್ಷ ರನ್ ಮಾಡಿದ್ವಿ ನಾವು. ಅದು ಒಂದು ನಮ್ಮ ಸಂಸ್ಥೆ ಕಡೆಯಿಂದ ತುಂಬ ಗ್ರೇಟ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಬೇರೆ ಬೇರೆ ಚಾಲೆಂಜ್ ನಾವು ಇದು ಮಾಡಬೇಕಾಗಿತ್ತು. ಎಲ್ಲ ಅಲ್ಲಿ ಕುಡುಕರು ಇರ್ತಿದ್ರು, ಮತ್ತು ಕೊಲೆ ಮಾಡಿ ಬಂದಿರೋರು ಇರ್ತಿದ್ರು, ರೇಪ್ ಮಾಡಿ ಬಂದಿರೋರು ಇರ್ತಿದ್ರು. ಆ ಜನಗಳೊಟ್ಟಿಗೆ ನಾವು ಸೇರಿಕೊಂಡು ಅವ್ರನ್ನ ಅಣ್ಣ ಅಮ್ಮ ಅಂದ್ಕೊಂಡು ಎಲ್ಲ ಕಡೆ ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಟ್ವಿ. ಜೊತೆಗೆ ಮೇಡಮ್, ಈಗ ಆಶ್ರಮ ಅಂತ ಹೇಳಿದ್ರೆ ಎಲ್ಲ ಥರದ ಜನ ಸಹಾಯಕ್ಕೋಸ್ಕರ ಬರ್ತಾರೆ, ನೆರವಿಗೋಸ್ಕರ ಬರ್ತಾರೆ. ನಿಮಗೆ ಭಾಳಷ್ಟು ಮರೆಯೋಕ್ಕಾಗದೇ ಇರೋ ಅಂಥ ಒಬ್ಬರು ಯಾರಾದರೂ ಬಂದು ಇಲ್ಲಿ ಪರಿಹಾರವನ್ನು ತೆಗೆದುಕೊಂಡು ಹೋಗಿರೋ ಅಂಥವ್ರ ಎಕ್ಸಾಂಪಲ್? ಇದ್ದಾರೆ ಮೇಡಮ್, ಸುಮಾರು ಜನ. ಒಂದು ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೌನ್ಸಿಲಿಂಗ್ ಬಂದಿತ್ತು. ಆಗ ನಮ್ಮ ಅಧ್ಯಕ್ಷರು ಪ್ರತಿ ಮಂಗಳವಾರ ಕೌನ್ಸಿಲಿಂಗ್ ಮಾಡ್ತಾಯಿದ್ರು. ಆಗ ಬಂದವಾಗ ಏನಾಯಿತು, ಆ ಹೆಣ್ಣು ಮಗಳಿಗೆ ಗಂಡ ಕುಡಿದು ಬಂದು ಮೂಗನ್ನ ಕಟ್ ಮಾಡಿಬಿಟ್ಟಿದ್ದ. ಆವಾಗ ಅವರು ಬಂದಿದ್ದರು. ಆಗ ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಗಲಾಟೆ ಮಾಡಿ ಎಲ್ಲ ಮಾಡಿ ಕೊನೆಗೆ ಗಂಡನಿಂದ ಆಸ್ತಿನಲ್ಲಿ ಪರಿಹಾರ ಕೊಡಿಸಿದ್ವಿ. ಈಗ ಅವಳು ಉದ್ಯೋಗ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಈ ಥರ ನೂರಾರು ಉದಾಹರಣೆಗಳಿದೆ ನಮ್ಮ ಸಂಸ್ಥೆಯಿಂದ ಹೆಣ್ಮಕ್ಳು ಹೋಗಿರೋದು. ಆಮೇಲೆ ಸ್ವಯಂ ಉದ್ಯೋಗ ಮಾಡಿಕೊಟ್ಟಿರೋದು. ಯಲಹಂಕ ದೊಡ್ಡಬಳ್ಳಾಪುರ ಹತ್ರ ಸಪ್ಪಳ ಅಂತ ಇಡೀ ಊರ್ನವ್ರು ಹಪ್ಪಳ ಮಾಡ್ತಾರೆ, ಹೇಳಿದ್ರು ಅಮ್ಮ. ಆ ಥರ ಮಾಡ್ತಾರೆ. ಅವರು ಸ್ವಯಂ ಉದ್ಯೋಗ ಕಂಡ್ಕೊಂಡ್ರು. ಆಮೇಲೆ ನಮ್ಮಲ್ಲಿ ನಿಟ್ಟಿಂಗು, ಟೈಲರಿಂಗು ಎಲ್ಲ ಥರನೂ ಇತ್ತು. ಅಲ್ಲಿ ಕಲ್ತು ಹೋದವರು ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಹಂಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ವಿ. ನೀವೆಷ್ಟು ವರ್ಷ ಆಯಿತು ಮೇಡಮ್? ನಾನು 93 ಅಂದರೆ ಆಲ್ಮೋಸ್ಟ್ ಇವಾಗಿರೋ ಸ್ಟಾಫ್ ಎಲ್ಲ 30 ವರ್ಷದವರೆ. ಹ್ಯಾಂಡ್ಲೂಮು, ನಿಟ್ಟಿಂಗು, ಕ್ಯಾಂಡ್ಲು, ಫೆನೈಲು, ಸೋಪ್ ಆಯಿಲು ಎಲ್ಲ ಥರದ್ದು ಮಾಡ್ತಾಯಿದ್ವಿ. ರಾಮಯ್ಯ ಹಾಸ್ಪಿಟ್ಲು, ಕೆಲವೊಂದು ಸಂಸ್ಥೆಗಳಿಗೆಲ್ಲ ನಾವು ಫೆನೈಲು, ಸೋಪ್ ಆಯಿಲು ಎಲ್ಲ ಸಪ್ಲೈ ಮಾಡ್ತಾಯಿದ್ವಿ. ಕ್ಯಾಂಡ್ಲು ಪ್ರತಿ ಹಳ್ಳಿ, ಪ್ರತಿ ಜಿಲ್ಲೆಗಳಿಗೂ ಹೋಗಿ ಕ್ಯಾಂಡ್ಲು, ಸೋಪ್ ಆಯಿಲು, ಫೆನೈಲು ಮನೆಗೆ ಉಪಯೋಗ ಆಗುವಂಥದ್ದು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಬಂದಿದ್ದೀವಿ ಮೇಡಮ್ ನಾವು. ನಿಮ್ಮ ಪ್ರಕಾರ ಸುಮಂಗಲಿ ಸೇವಾಶ್ರಮ ಅಂದರೆ ಒಂದು ಮಾತಲ್ಲಿ ಹೇಳೋದಾದರೆ? ನಮಗೆ ಎಲ್ಲರೂ ಆರಾಮಾಗಿ ಖುಷಿಯಾಗಿ ಇರಬೇಕು. ಇಲ್ಲಿ ಬಂದವ್ರಿಗೆಲ್ಲ ಸುಮಂಗಲಿಯರ ಥರನೇ ಇರಬೇಕು ಅಂತ ಒಂದು ತವ್ರ ಮನೆ ಥರ ಭಾವನೆ ಬೆಳೆಸಿದ್ದಾರೆ ಅಮ್ಮ. ಖಂಡಿತ ಇಲ್ಲಿನ ವಾತಾವರಣ ನೋಡ್ತಾ ಇದ್ರೆ ನಮಗೂ ಹಾಗೆ. ನಾವು ಬಂದವರು ನಾವು ಯಾರೂ ಹೋಗೇ ಇಲ್ಲ ಬೇರೆ ಕಡೆ. ಹಾಗೆ ಇದು ನೀವು ಹೇಳ್ದಂಗೆ ಇದು ತವ್ರ ಮನೆ, ಅಮ್ಮ ಮನೆ ಥರ ನಮಗೆಲ್ಲ. ಬಂದು ಹೋದವ್ರಿಗೂ ಹಾಗೆ ಇದೆ ಇದು ಆ ಥರ. ನಾವು ಪ್ರತಿ ವರ್ಷ ಬಸವ ಜಯಂತಿ ಕಾರ್ಯಕ್ರಮ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಸಪ್ತಾಹ ಎಲ್ಲ ಮಾಡ್ತೀವಿ. ಆವಾಗ ನಮ್ಮ ಇಲ್ಲಿಂದ ಹೋಗಿರೋ ಹೆಣ್ಮಕ್ಳೆಲ್ಲ ತವ್ರ ಮನೆ ಥರ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಉಳ್ಕೊಂಡು ಎಲ್ಲ ಬಸವ ಜಯಂತಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಅದೊಂದು ಹೆಮ್ಮೆ ವಿಷಯ ನಮಗೆ. ಓದಿರೋ ಮಕ್ಕಳು. ನಿಮ್ಮ ಪ್ರಕಾರ ಸರಿಸುಮಾರು ಎಷ್ಟು ಜನ ಹೆಣ್ಮಕ್ಳು ಬದುಕಟ್ಕೊಂಡಿರ್ಬೋದು? ಸಂಸ್ಥೆಗೆ ಒಂದು 50 ವರ್ಷದ ಮೇಲಾಗಿದೆ, ನೀವೊಂದು 30 ವರ್ಷದಿಂದ ಇದ್ದೀರಿ ಮೇಡಮ್. ಕೋಟ್ಯಾಂತರ ಹೆಣ್ಮಕ್ಳು ಬದುಕು ಕಟ್ಕೊಂಡಿದ್ದಾರೆ. ಆಮೇಲೆ ಅವ್ರು ಸ್ವಯಂ ಉದ್ಯೋಗ ಕಂಡುಕೊಂಡಿದ್ದಾರೆ. ಮೇಯ್ನು ಹೆಣ್ಮಕ್ಳಿಗೆ ಎಜುಕೇಷನು ಮತ್ತು ಒಂದು ಉದ್ಯೋಗ ಬೇಕು ಅಂತ ಯಾವಾಗಲೂ ನಾವು ಹೇಳ್ತೀವಿ. ಅವಳು ಸಬಲೆ ಅಲ್ಲ, ಅಬಲೆ ಅಲ್ಲ, ಸಬಲೆ ಅಂತ ಹೇಳೋಕ್ಕೆ ಅವಳ ಕೈಯಲ್ಲಿ ಒಂದು ಉದ್ಯೋಗ ಇರಬೇಕು, ಶಿಕ್ಷಣ ಇರಬೇಕು ಅಂತ ಯಾವಾಗಲೂ ಮಾತಾಡ್ತೀವಿ ನಾವು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ತುಂಬ ಕೆಲಸ ಮಾಡಿದೆ. ಇಲ್ಲೇ ಅಲ್ಲ ಸುಮಾರು ಹಳ್ಳಿಗಳಿಗೆ ಹೋಗಿದ್ವು, ಬೆಂಗಳೂರು ಅರ್ಬನಲ್ಲಿ ಕೆಲಸ ಮಾಡಿದ್ದು. ಆ ಥರ ಇಡೀ ಹೆಚ್ಚು ಕಡಿಮೆ ಬೆಂಗಳೂರು ಮತ್ತು ಹಳ್ಳಿಗಳಲ್ಲೂ ಹೋಗಿದ್ವಿ. ಸುಮಾರು ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಇವ್ರು ಹೇಳ್ದಂಗೆ ಸ್ವಯಂ ಉದ್ಯೋಗ ಮಾಡೋಕ್ಕೆ ತರಬೇತಿ ಕೊಡುವಂಥದ್ದು ಅವೆಲ್ಲ ಮಾಡಿದ್ದೀವಿ. ಪ್ರತಿಯೊಂದು ಹಳ್ಳಿಗೂ ಹೋಗಿ ಈ ಥರ ಟ್ರೈನಿಂಗ್. ಈ ಒಂದು ಸೇವೆಯನ್ನೇ ಗುರುತಿಸಿ ಇವತ್ತು ಸುಶೀಲಮ್ಮ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು. ಹೌದು.
ಎಷ್ಟು ಖುಷಿ ಇದೆ ನಿಮಗೆ? ಮೇಡಮ್ ಅವತ್ತಂತೂ ನಮಗೆ ಹೇಳ್ಕೊಳಕ್ಕಾಗಲಿಲ್ಲ, ಚಿಕ್ಕ ಮಕ್ಳ ಥರ ಕುಣಿದಾಡ್ಬಿಟ್ವಿ ಅವತ್ತು. ಅಲ್ಲ, ಯಾಕಂದರೆ ಅಮ್ಮ ಅವತ್ತಿನ ದಿನ ಏನು ಕಷ್ಟ ಬಂತು, ಇಂಥ ಒಂದು ಕುಟೀರ ಕಟ್ಕೊಂಡು 5 ಮಕ್ಳು ಇಟ್ಕೊಂಡು ಮಾಡಿರುವಂಥ ಒಂದು ಸಂಸ್ಥೆ ಇವತ್ತು ಅಮ್ಮನಿಗೆ ಪದ್ಮಶ್ರೀ ಇದು ಏನು ಕುಟೀರ? ಮೇಡಮ್ ಅಮ್ಮ ಮೊದಲು ಧ್ಯಾನ ಮಾಡ್ತಾಯಿದ್ರು. ಅಮ್ಮ ಇಲ್ಲಿ ಫಸ್ಟು ಅದರಲ್ಲೇ ಧ್ಯಾನ ಎಲ್ಲ ಮಾಡ್ತಾರೆ. ಈ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಒಳಗಡೆನೆ ಮಾಡ್ತಾರೆ. ಆ ಥರ ಕೊಟ್ಟಿರ. ಇದು ರಾಜರಾಜೇಶ್ವರಿ ದೇವಸ್ಥಾನ, ಅದು ಉದ್ಭವ ಆಗಿರೋದು ಮೇಡಮ್ ದೇವರು. ಅದು ಒಂದು ಫೋಟೋ ತಗೊಳ್ಳಿ. ಮತ್ತು ಹಿಂದೆ ಬಂಡೆಗಳೆಲ್ಲ ಇದೆ. ಅದಕ್ಕೆ ನೈಸರ್ಗಿಕ ಸಂಪತ್ತು ಹಾಳಾಗಬಾರ್ದು ಅಂತ ಅಮ್ಮ ಅದನ್ನು ಹಂಗೆ ನ್ಯಾಚುರಲ್ ಆಗಿ ಹಂಗೆ ಉಳಿಸ್ಕೊಂಡು ಇವೆಲ್ಲ ನಾವು ನೋಡಿದಾಗ್ಲಿ ಇವೆಲ್ಲ ಬಿಲ್ಡಿಂಗ್ಗಳ ಇತ್ತೀಚೆಗೆ ಕಟ್ಟಿರುವಂಥ. ಈ ಹಿಂದೆ ನಾನು ಬಂದಿದ್ದೆ ಒಂದು 12 ವರ್ಷದ ಹಿಂದೆ. ಅವಾಗ ಇಷ್ಟೊಂದು ಟ್ರಾಫಿಕ್ಕು, ಇಷ್ಟೊಂದು ಜನಜಂಗುಳಿ ಇದ್ದಿಲ್ಲ. ನಾವು ಮೇಡಮ್ ಫಸ್ಟ್ ಬರ್ಬೇಕಾದ್ರೆ ನಾನು ಬಸವನಗುಡಿಯಿಂದ ಬರ್ತಾ ಇದ್ದೆ. ಬರ್ಬೇಕಾದ್ರೆ 3 ನಿಮಿಷಕ್ಕೆ ಬಸ್ ಸ್ಟಾಪಿಂದ ಇಲ್ಲಿ ಬರ್ತಾ ಇದ್ವಿ. ಇವಾಗ 30 ನಿಮಿಷ ಆದರೂ ಆಗಲ್ಲ, ಅಷ್ಟು ಟ್ರಾಫಿಕ್ ಬೆಳೆದಿದೆ ಬೆಂಗಳೂರು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.